ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಹತ್ಯೆ ನಡೆದು ತಿಂಗಳಾದರೂ ಕೂಡ ಆರೋಪಿಯನ್ನ ಪತ್ತೆಯಾಗಿಲ್ಲ. ವಿದೇಶಕ್ಕೆ ಪರಾರಿಯಾಗಿರುವ ಮಾಹಿತಿಯನ್ನ ಕಲೆ ಹಾಕಿದ್ದ ಸಿಐಡಿ ಟೀಮ್ ಫಿನಿಶ್ ಎಂಬ ಮಾಹಿತಿ ಸಿಕ್ಕಿದ ಕೂಡಲೇ ಜಗ್ಗ ಎಸ್ಕೇಪ್ ಆಗಿದ್ದಾನೆ. ತನ್ನ ಸಹಚರರಿಂದ ಹತ್ಯೆ ನಡೆಸಿ ವಿದೇಶಕ್ಕೆ ಜಗ್ಗ ಪರಾರಿಯಾಗಿದ್ದ. ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹತ್ಯೆ ನಡೆದು ತಿಂಗಳಾದರೂ ಕೂಡ ಇನ್ನು ಪೊಲೀಸರು ಪ್ರಮುಖ ಆರೋಪಿಯಾದಂತಹ ಆರೋಪಿಯನ್ನ ಪತ್ತೆ ಮಾಡಿಲ್ಲ. ಇನ್ನು ವಿದೇಶಕ್ಕೆ ಪರಾರಿಯಾಗಿರುವ ಬಗ್ಗೆ ಈಗಾಗಲೇ ಸಿಐಡಿ ಅಧಿಕಾರಿಗಳು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಫಿನಿಶ್ ಎಂಬ ಮಾಹಿತಿ ಸಿಕ್ಕಿದ ಕೂಡಲೇ ವಿಮಾನದ ಮೆಟ್ಟಿಲು ಹತ್ತಿದ್ದ ಜಗ್ಗ ಇನ್ನು ತನ್ನ ಸಹಚರರಿಂದ ಹತ್ಯೆ ನಡೆಸಿ ವಿದೇಶಕ್ಕೆ ಪರಾರಿಯಾಗಿದ್ದಾನೆ ಜಗ್ಗ. ಇನ್ನು ರೌಡಿ ಶೀಟರ್ ಜಗ್ಗನಿಗಾಗಿ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಈಗಾಗಲೇ ಪೊಲೀಸರು ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಇಂಟರ್ಪೋಲ್ ಮೂಲಕ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು. ಸದ್ಯ ತಮ್ಮದೇ ಸಿಐಡಿ ಕಚೇರಿಯಿಂದ ಇಂಟರ್ಪೋಲ್ ಸಂಪರ್ಕ ಸಾಧ್ಯವಾಗಿದೆ. ಇದೇ ಹಿನ್ನೆಲೆಯಲ್ಲಿ ಈಗಾಗಲೇ ಇಂಟರ್ಪೋಲ್ಗೆ ಮಾಹಿತಿಯನ್ನ ನೀಡಿರುವ ಸಿಐಡಿ ಅಧಿಕಾರಿಗಳು ರೌಡಿ ಶೀಟರ್ ಪರಾರಿಯಾಗಿರುವ ಹಿನ್ನೆಲೆಯಲ್ಲಿ ಆತನಿಗೆ ಫಂಡ್ ಮಾಡಿದವರ ಕುರಿತು ಮಾಹಿತಿಯನ್ನ ಈಗಾಗಲೇ ಕಲೆ ಹಾಕ್ತಾ ಇದ್ದಾರೆ ಸಿಐಡಿ ಅಧಿಕಾರಿಗಳು. ಇನ್ನು ವಿದೇಶಕ್ಕೆ ಪರಾರಿಯಾಗಲು ಆತ ಯಾರ ಸಹಾಯವನ್ನ ಪಡ್ಕೊಂಡಿದ್ದ? ಇನ್ನು ಜಗ್ಗ ಅಲಿಯಾಸ್ ಆತನ ಸ್ನೇಹಿತನನ್ನೇ ರಡು ರೋಡ್ನಲ್ಲಿಯೇ ಬರ್ಬರವಾಗಿ ಕೊಲೆ ಮಾಡಿದ್ದ. ಇನ್ನು ಇಂಟರ್ಪೋಲ್ ಮೂಲಕ ಜಗ್ಗನಿಗೆ ಈಗಾಗಲೇ ಪೊಲೀಸರು ಕೂಡ ತಲಾಶೆಯನ್ನ ಮಾಡ್ತಾ ಇದ್ದಾರೆ. ವಿದೇಶಕ್ಕೆ ಪರಾರಿಯಾಗಲು ಯಾರ ಸಹಾಯವನ್ನ ಪಡ್ಕೊಂಡಿದ್ದ ಹಾಗಾದ್ರೆ ಜಗ್ಗ? ಆರೋಪಿ ಜಗ್ಗನಿಗೆ ಹಣದ ವ್ಯವಸ್ಥೆಯನ್ನ ಮಾಡಿದ್ದು ಯಾರು? ಬ್ಯಾಂಕ್ ಅಕೌಂಟ್, ಮೊಬೈಲ್, ಸಿಡಿಆರ್ ಮೇಲೆ ಪೊಲೀಸರು ಈಗ ಕಣ್ಣು ಇಟ್ಟಿದ್ದಾರೆ. ರೌಡಿ ಶೀಟರ್ ಪರಾರಿಯಾಗಿರುವ ಹಿನ್ನೆಲೆಯಲ್ಲಿ ಆತನಿಗೆ ಫಂಡ್ ಮಾಡಿದವರ ಬಗ್ಗೆ ಈಗಾಗಲೇ ಮಾಹಿತಿಯನ್ನ ಕೂಡ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು. ವಿದೇಶಕ್ಕೆ ಪರಾರಿಯಾಗಲು ಆತ ಯಾರ ಸಹಾಯವನ್ನ ಪಡ್ಕೊಂಡಿದ್ದ? ಆತನಿಗೆ ಹಣದ ವ್ಯವಸ್ಥೆಯನ್ನ ಮಾಡಿದವರು ಯಾರು? ಹಾಗೆ ಇದರಲ್ಲಿ ಶಾಸಕರ ಕೈವಾಡ ಏನಾದರೂ ಮತ್ತೆ ಇದೆಯಾ ಅನ್ನೋ ಪ್ರಶ್ನೆಯಲ್ಲಿ ಎದ್ದಿರುವಂಥದ್ದು. ಸದ್ಯ ಬ್ಯಾಂಕ್ ಅಕೌಂಟ್, ಮೊಬೈಲ್, ಸಿಡಿಆರ್, ಎಟಿಎಂ ಟ್ರಾನ್ಸಾಕ್ಷನ್ ಸೇರಿದಂತೆ ಹಲವು ಟೆಕ್ನಿಕಲ್ ಅಂಶಗಳ ಮೇಲೆ ಈಗಾಗಲೇ ಸಿಐಡಿ ಅಧಿಕಾರಿಗಳು ಹದ್ದಿನ ಕಣ್ಣಿಟ್ಟಿದ್ದಾರೆ. ಇನ್ನು ನಿರಂತರವಾಗಿ ಟ್ರೇಸ್ ಔಟ್ ಮಾಡ್ತಾ ಇದ್ದಾರೆ ಪೊಲೀಸರು ಕೂಡ. ಫಿನಿಶ್ ಎಂಬ ಮಾಹಿತಿ ಸಿಕ್ಕಿದ ಕೂಡಲೇ ಆತ ವಿದೇಶಕ್ಕೆ ಪರಾರಿಯಾಗಿದ್ದಾನೆ. ಇನ್ನು ರಡು ರೋಡ್ನಲ್ಲಿಯೇ ಭೀಕರವಾಗಿ ಕೊಲೆ ಮಾಡಿ ಪರಾರಿಯಾಗಿರುವಂಥದ್ದು ಬಿಕ್ಲು ಶಿವ. ಆತನಿಗೆ ಫಂಡ್ ಮಾಡಿದವರ ಬಗ್ಗೆ ಈಗಾಗಲೇ ಪೊಲೀಸರು ಕೂಡ ಕಲೆ ಹಾಕ್ತಾ ಇದ್ದಾರೆ ಮಾಹಿತಿಯನ್ನ. ವಿದೇಶಕ್ಕೆ ಪರಾರಿಯಾಗಲು ಆತ ಯಾರು ಸಹಾಯ ಮಾಡಿದ್ದ? ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಅಭಿಷೇಕ್, ಈಗ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹತ್ಯೆ ನಡೆದು ತಿಂಗಳಾದರೂ ಕೂಡ ಪೊಲೀಸರು ಆತನನ್ನ ಪತ್ತೆ ಮಾಡಿಲ್ಲ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಈಗಾಗಲೇ ಇದು ಸಂಪೂರ್ಣವಾಗಿದ್ದಂತಹ ಒಂದು ಕ್ರಿಮಿನಲ್ ಕಾನ್ಸ್ಪಿರಸಿ ಅಂತ ಹೇಳಿ ಪೊಲೀಸರು ಈಗಾಗಲೇ ಎಲ್ಲಾ ಆಯಾಮಗಳಲ್ಲೂ ಕೂಡ ತನಿಖೆಯನ್ನ ನಡೆಸಿದ್ದಾರೆ. ಇಲ್ಲಿ ಹತ್ಯೆ ನಡೆದಂತಹ ಸಂದರ್ಭದಲ್ಲಿ ಒಂದು ಮೆಸೇಜ್ ಗಳನ್ನ ಹೋಗುತ್ತೆ. ಮೆಸೇಜ್ ಈ ರೀತಿಯಾಗಿ ಅಂದ್ರೆ ಹತ್ಯೆ ನಡೆದಿದೆ, ಕಂಪ್ಲೀಟ್ ಆಗಿದೆ ಅಂತ ಹೇಳಿ ಒಂದು ಮೆಸೇಜ್ ಬಂದ ತಕ್ಷಣ ಆತ ವಿಮಾನದ ಫ್ಲೈಟ್ ಅನ್ನು ಹತ್ತಾನೆ. ಮತ್ತೆ ಇನ್ನು ಈ ಹಿನ್ನೆಲೆಯಲ್ಲಿ ಅಂದ್ರೆ ಎಕ್ಸಾಕ್ಟ್ ಆಗಿ ಅದನ್ನ ರೌಂಡ್ ಅಪ್ ಮಾಡೋದಿಕ್ಕೂ ಕೂಡ ಸಾಧ್ಯವಾಗದ ರೀತಿಯಲ್ಲಿ ಆತ ಎಸ್ಕೇಪ್ ಆಗಿರುವಂತದ್ದು, ವಿದೇಶಕ್ಕೆ ಎಸ್ಕೇಪ್ ಆಗಿದ್ದಾನೆ ಅಂತ ಹೇಳಿ ಈಗಾಗಲೇ ಪೊಲೀಸ್ ಮೂಲಗಳ ಮಾಹಿತಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಸಿಐಡಿ ಕಚೇರಿಯಲ್ಲಿಯೇ ಇರುವಂತಹ ಇಂಟರ್ಪೋಲ್ ಬಳಕೆ ಮಾಡಿ ಆತನನ್ನ ಪತ್ತೆ ಹಚ್ಚುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ರೆಡ್ ಕಾರ್ನರ್ ನೋಟಿಸ್ ಗಳನ್ನು ಕೂಡ ಅಂದ್ರೆ ಆ ರೀತಿಯಾದಂತಹ ಒಂದು ನೋಟಿಸ್ ಹೊರಡಿಸೋದಕ್ಕೂ ಕೂಡ ಮುಂದಿನ ಹಂತದಲ್ಲಿ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಅಕಸ್ಮಾತ್ ಆತ ಸಿಗದೇ ಇದ್ದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ರೆಡ್ ಕಾರ್ನರ್ ನೋಟಿಸ್ ಕೂಡ ಜಾರಿಯಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಇಂಟರ್ಪೋಲ್ ಮುಖಾಂತರ ಆತ ವಿದೇಶದಲ್ಲಿ ಇದ್ದಾನೆ ಅನ್ನುವಂತಹ ಒಂದು ವಿಚಾರಗಳು ಕೂಡ ಗೊತ್ತಾಗ್ತಾ ಇದೆ. ಅಕಸ್ಮಾತ್ ಏನಾದ್ರೂ ಆ ದೇಶದ ಕಾನೂನು ಏನಿದೆ ಆ ಕಾನೂನಿನ ಪ್ರಕಾರ ಆತನನ್ನು ಗಡೀಪಾರು ಮಾಡುವಂತಹ ಒಂದು ಏನಾದ್ರೂ ಅವಕಾಶಗಳಿದ್ದಂತಹ ಸಂದರ್ಭದಲ್ಲಿ ಅದರ ಬಗ್ಗೆ ಕೂಡ ಮಾತುಕತೆ ನಡೆಸುವಂತಹ ಮುಖಾಂತರ ಆತನನ್ನ ಬೆಂಗಳೂರಿಗೆ ಕರೆತರುವಂತಹ ಒಂದು ಕೆಲಸಗಳನ್ನು ಕೂಡ ಮುಂದಿನ ಹಂತದಲ್ಲಿ ಮಾಡಲಿದ್ದಾರೆ. ಅಂಕಿತಾ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗೆ.